ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಜೀವನದ ರಸವನ್ನ ಕಬ್ಬಿನ ರಸಕ್ಕೆ ಹೋಲಿಸಿ ಅದನ್ನ ಪಡೆಯೋದಕ್ಕೆ ದಕ್ಷತೆಯಿಂದ ಹಿಡಿಯಬೇಕು ಅನ್ನೋದ್ರ ಬಗ್ಗೆ ಕಗ್ಗವನ್ನ ನಾವು ನೋಡಿದ್ವಿ. ಈಗ ಅದರ ಮುಂದುವರೆದ ಭಾಗ. ಉದರ ದೈವಕ್ಕೆ ಜಗದೊಳೆದರು ದೈವವದಲ್ಲಿ ಮೊದಲದರ ಪೂಜೆ ಮಿಕ್ಕಿದೆಲ್ಲವದರಿಂದ ಮುದಿಸುವುದು ಅದು ಆಧರಿಸೆ ಕುದಿಯುವುದು ನಿರಾಕರಿಸೆ ಹದದಳು ಇರಿಸುವುದು ಎಂತೋ ಮಂಕುತಿಮ್ಮ. ಮೊದಲು ಪೂಜೆ ಹೊಟ್ಟೆಗಂತೆ, ಉದರ ದೈವಕ್ಕೆ. ಅದರ ಮುಂದೆ ಇನ್ಯಾವ ದೈವವೂ ಇಲ್ಲ ಈ ಜಗದಲ್ಲಿ. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವಿರುವ ತನಕ ಪ್ರಾಣವು ಜಗಕ್ಕೆಲ್ಲ, ಅನ್ನವಿರುವ ತನಕ ಪ್ರಾಣವು ಜಗಕ್ಕೆಲ್ಲ, ಅನ್ನವೇ ದೈವ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ್ದಾನೆ. ಹಾಗಾಗಿ ಅನ್ನದಿಂದಲೇ ಪ್ರಾಣ, ಪ್ರಾಣದಿಂದಲೇ ಜೀವನ. ಈ ಜೀವನವನ್ನ ನಾವು ದಕ್ಷತೆಯಿಂದ ಹಿಡಿಯಬೇಕು, ಅದನ್ನ ದಕ್ಷತೆಯಿಂದ ನಡೆಸಬೇಕು ಅಂದ್ರೆ ಮೊದಲದಕ್ಕೆ ಬೇಕಿರೋದು ಅನ್ನ. ಹಾಗಾಗಿ ಇಲ್ಲಿ ಅನ್ನದಿಂದಲೇ ಈ ಸಂಚಿಕೆ ಅಥವಾ ಜೀವನದ ಸಂಚಿಕೆ ಶುರು ಮಾಡೋದಕ್ಕೆ ಮೊದಲು ಅನ್ನದಿಂದಲೇ ಆರಂಭ ಮಾಡ್ತಾ ಇದ್ದೀನಿ. ಹಾಗೆ ತೈತ್ತರೀಯ ಉಪನಿಷತ್ತಿನ ಭೃಗವಲ್ಲಿಯಲ್ಲಿ ಒಂದು ಶ್ಲೋಕ ಬರುತ್ತೆ. ಅಲ್ಲಿ ಬ್ರಹ್ಮನನ್ನ ತಿಳಿಯುವುದು ಹೇಗೆ, ಬ್ರಹ್ಮನನ್ನ ಪಡೆಯುವುದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಈ ಶ್ಲೋಕ ಶುರು ಆಗುತ್ತೆ. ಅನ್ನಂ ಬ್ರಹ್ಮೇತಿ ವ್ಯಜನಾತ್ ಅನ್ನಾ ದೈವ ಕಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ. ಹೀಗೆ ಅದು ಶ್ಲೋಕ ಮುಂದುವರಿಯುತ್ತೆ. ನನಗಿಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ತಗೊಂಡಿದ್ದೀನಿ. ಈ ಶ್ಲೋಕದ ಅರ್ಥ ಅನ್ನವೇ ಬ್ರಹ್ಮ ಎಂದು ತಿಳಿದುಕೊಂಡನು, ಏಕೆಂದರೆ ಅನ್ನದಿಂದಲೇ ಈ ಪ್ರಾಣಿಗಳು ಹುಟ್ಟುತ್ತವೆ, ಅನ್ನದಿಂದಲೇ ಜೀವಿಸುತ್ತವೆ ಮತ್ತು ಅನ್ನವನ್ನು ಪ್ರವೇಶಿಸುತ್ತವೆ. ಅನ್ನವು ಬ್ರಹ್ಮ. ಹೇಗೆ ಅನ್ನವೇ ದೈವ ಸರ್ವಜ್ಞ ಅಂತ ಸರ್ವಜ್ಞ ತನ್ನ ತ್ರಿಪದಿಯಲ್ಲಿ ಹೇಳಿದ್ದಾನೋ, ಹಾಗೆ ಇಲ್ಲಿ ಉಪನಿಷತ್ತಲ್ಲಿ ಅನ್ನವೇ ಬ್ರಹ್ಮ ಅಂತ ಹೇಳ್ತಾ ಇದೆ. ಯಾಕೆ ಬ್ರಹ್ಮ ಅಂದ್ರೆ ಬ್ರಹ್ಮ ಸೃಷ್ಟಿಕರ್ತ. ನಾವೆಲ್ಲರೂ ಅನ್ನದಿಂದಲೇ ಹುಟ್ಟುವುದರಿಂದ ಇಲ್ಲಿ ಅನ್ನ ಬ್ರಹ್ಮವಾಗಿದೆ, ಅಂದ್ರೆ ಸೃಷ್ಟಿಕರ್ತನಾಗಿದೆ ಅನ್ನೋ ಅರ್ಥ. ಅನ್ನದಿಂದಲೇ ಜೀವಿಸುತ್ತವೆ ಮತ್ತು ಅನ್ನವನ್ನೇ ಪ್ರವೇಶಿಸುತ್ತವೆ. ಹೇಗೆ ನಾವು ಬ್ರಹ್ಮನಿಂದ ಸೃಷ್ಟಿಯಾಗಿ ಬ್ರಹ್ಮನಿಂದಲೇ ಜೀವನ ಮಾಡಿ ನಾವು ಮರಣಾನಂತರ ಅಥವಾ ಮುಕ್ತಿಗೊಂಡ ನಂತರ ನಾವು ಬ್ರಹ್ಮನಲ್ಲೇ ಲೀನವಾಗುತ್ತೇವೋ, ಹಾಗೆ ನಾವು ಅನ್ನವನ್ನ ಸೇವಿಸಿ ಅನ್ನದಲ್ಲೇ ಜೀವಿಸಿ ಸತ್ತಾಗ ಅನ್ನವನ್ನೇ ಪ್ರವೇಶಿಸುತ್ತೇವೆ. ಅಂದ್ರೆ ನಾವು ನಮ್ಮ ದೇಹವನ್ನ ಹೂತಾಕಿದಾಗ ಮತ್ತೊಂದು ಮಾಡಿದಾಗ ಡಿಕೆ ಆಗುತ್ತೆ, ಡಿಕಂಪೋಸ್ ಆಗುತ್ತೆ. ಆಗ ಅದರಿಂದ ಜೀವಜಂತುಗಳು ಅದರ ಮೇಲೆ ಆ ದೇಹವನ್ನು ಆಹಾರವಾಗಿ ಪಡೆಯುತ್ತೆ. ಮತ್ತೆ ನಾವು ಪಂಚಭೂತಗಳಲ್ಲಿ ವಿಲೀನವಾಗಿ ಹೋಗ್ತೀವಿ. ಹಾಗಾಗಿ ಅನ್ನವನ್ನ ತಿಂದು ಅನ್ನದಿಂದ ಬದುಕಿ ಅನ್ನವನ್ನೇ ಪ್ರವೇಶ ಮಾಡುತ್ತೇವೆ. ಹಾಗಾಗಿ ಇದು ಬ್ರಹ್ಮ. ಹೀಗೆ ಹೇಳ್ತಾ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಹೀಗೆ ಮೊದಲು ಅನ್ನಮಯ ಕೋಶವನ್ನ ಅರ್ಥ ಮಾಡ್ಕೋಬೇಕು. ನಾವು ದಿನ ಸೇವಿಸ್ತಾನೆ ಇರ್ತೀವಿ ಆಹಾರವನ್ನ, ದಿನ ಹಸುವನ್ನು ಅನುಭವಿಸ್ತಿರ್ತೀವಿ. ಆದರೆ ಅದನ್ನು ಎಚ್ಚರಿಕೆಯಿಂದ ಮಾಡಿದಾಗ ಅದರ ರೀತಿಯೇ ಬದಲಾಗುತ್ತೆ. ಅರಿವಿನಿಂದ ಮಾಡೋ ಭಕ್ತಿ ಸಿಕ್ಕೇ ಸಿಗುತ್ತದೆ ಮುಕ್ತಿ ಅಂತ ಶರೀಫ್ ಅಜ್ಜ ಹೇಳಿದ್ದಾರೆ. ಏನೇ ಮಾಡಿದ್ರು ಅರಿವಿನಿಂದ ಮಾಡಬೇಕು. ಹಾಗೆ ಬೇಂದ್ರೆ ಅಜ್ಜ ಕೂಡ ತಮ್ಮ ಅನ್ನಯಜ್ಞ ಕವನದಲ್ಲಿ ಹೀಗೆ ಹೇಳ್ತಾರೆ: ಕೂಸುಗಳಿಗೆ ಹಾಲು ಇಲ್ಲ, ಪಶು ಬಲಿಯೇ ನಡೆದಿದೆ, ಕಾಳು ಇದೆ, ಕೂಳು ಇಲ್ಲ, ಹಣದ ಹುಚ್ಚು ಹಿಡಿದಿದೆ ಅಂತ. ನಾವು ಆನಂದಮಯ ಕೋಶ ತಲುಪೋದಿಕ್ಕೆ ಅನ್ನಮಯ ಕೋಶದಿಂದ ಆರಂಭಿಸ್ತೀವಿ. ಈ ಅನ್ನವನ್ನ ನಾವು ಪಡಿಬೇಕು ಅಂದ್ರೆ ಮೊದಲು ನಮಗೆ ಹಸಿವು ಬೇಕು. ಆ ಹಸಿವೆನ್ನುವ ಪ್ರಚೋದನೆ ಅಥವಾ ಪ್ರೇರಣೆಯಿಂದ ಅನ್ನವನ್ನ ಪಡೆಯುತ್ತೇವೆ, ಹಾಗೆ ಬ್ರಹ್ಮನನ್ನು ಪಡೆಯುತ್ತೇವೆ. ಅದು ಮೊದಲ ಮೂಲಾಧಾರದಿಂದ ಶುರುವಾಗುವಂಥದ್ದು. ಆದರೆ ನಾವು ಹಸಿವಿನಿಂದ ಅನ್ನಕ್ಕೆ ನಿಲ್ಲೋದು ಹೆಚ್ಚಾಗಿ ಹಸಿವಿಗೆ ನಿಂತಾಗ ನಾವು ಬ್ರಹ್ಮನಿಂದಲೂ ದೂರವಾಗ್ತೀವಿ, ಅನ್ನದ ಮಹತ್ವದಿಂದಲೂ ದೂರ ಆಗ್ತೀವಿ. ಅದಕ್ಕೆ ವಚನಕಾರ ಹೇಳ್ತಾರೆ, ಸೋಹಂ ಅನ್ನದೆ ದಾಸೋಹಂ ಎನ್ನಯ್ಯ ಅಂತ. ನೀನು ಬರೀ ಸೋಹಂ ಸೋಹಂ ಅನ್ಕೊಂಡು ಬೀಜ ಮಂತ್ರ ಜಪಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗಲ್ಲಯ್ಯ, ದಾಸೋಹಂ ಅನ್ನಯ್ಯ. ಯಾಕಂದ್ರೆ ಅನ್ನವೇ ಪ್ರಾಣ, ಅನ್ನವೇ ಬ್ರಹ್ಮ. ಹಾಗಾಗಿ ನೀವು ಮೊದಲು ದಾಸೋಹ ಮಾಡು, ಬರೀ ಸೋಹಂ ಅನ್ ಕೂತ್ಕೊಂಡು ಆಗಲ್ಲ ಅಂತ. ಸೋಹಂ ಎನ್ನದೆ ದಾಸೋಹಂ ಎನ್ನಯ್ಯ ಅಂತ ವಚನಕಾರರು ಅನ್ನಕ್ಕೆ ಅಷ್ಟು ಮಹತ್ವ ಕೊಟ್ಟು ಅವರು ದಾಸೋಹವನ್ನೇ ಮಾಡಿದ್ರು. ಹಾಗೆ ಪುರಂದರದಾಸರು ಭಿಕ್ಷೆಗೆ ಹೊರಟಾಗ ಒಂದು ಒಂದು ಕೀರ್ತನೆ ರಚಿಸ್ತಾರೆ, ಅವರ ಅನುಭವದಿಂದ ಹೊರಹೊಮ್ಮಿದಂತಹ ಕೀರ್ತನೆ. ಅಲ್ಲಿ ಭಿಕ್ಷೆಗೆ ಹೊರಟಾಗ ಎಲ್ಲಾ ಹೆಂಗಸರು ಮನೆಯಲ್ಲಿ ನೆಪ ಮಾಡ್ತಾರಂತೆ. ಇಕ್ಕಲಾರೆ ಕೈ ಎಂಜಲು ಪುಟ್ಟ ಮಕ್ಕಳು ಅಳುತ್ತವೆ ಹೋಗೋ ದಾಸಗೆ ಅಂತ ಒಂದಲ್ಲ ಒಂದು ನೆಪ ಕೊಟ್ಟು ಅವ್ರನ್ನ ಕಳಿಸ್ಬಿಡ್ತಾರೆ. ಮುಂದೆ ಹೋಗು, ನಿಂಗೆ ಭಿಕ್ಷೆ ಹಾಕಕ್ಕಾಗಲ್ಲ, ನಮಗೆ ಅನ್ನ ಇಲ್ಲ ತಿನ್ನೋದಕ್ಕೆ, ನಡಿ ಮುಂದಕ್ಕೆ ಅಂತ ಏನೋ ನೆಪ ಮಾಡಿ ಕಳಿಸ್ತಾರೆ. ಆಗ ಕೊನೆಗೆ ದಾಸರಂತಾರೆ, ಇಕ್ಕಲಾರದ ಕೈ ಎಂಜಲು ಅಂತ. ಯಾವ ಕೈ ಕೊಡೋದಕ್ಕಾಗಲ್ವೋ ಆ ಕೈ ಎಂಜಲಮ್ಮ, ನಿನ್ನ ಕೊಡುವ ಮನಸ್ಸಿದ್ದರೆ ಕೈ ತೊಳ್ಕೊಂಬಂದು ಕೊಡ್ತಿದ್ದಿ, ಭಿಕ್ಷೆ ನೀಡುತ್ತಿದ್ದಿ. ನಿನ್ನ ಕೈಯಲ್ಲ ಎಂಜಲು, ನಿನ್ನ ಮನಸ್ಸು ಎಂಜಲು, ಇಕ್ಕಲಾರದ ಕೈ ಎಂಜಲು ಅಂತ ದಾಸರು ಹೇಳ್ತಾರೆ ಕೊನೆಗೆ.
ಹಾಗೆ ಬಡ ಮನಸ್ಸೇ ಬಡತನವ ಮಂಕುತಿಮ್ಮ. ಮನುಷ್ಯ ಮನಸ್ಸಿನಿಂದ ಬಡವನಾಗ್ಬಿಟ್ರೆ ಅವನ ಅಷ್ಟೈಶ್ವರ್ಯ ಇದ್ರೂ ಕೂಡ ಪ್ರಯೋಜನಕ್ಕಿಲ್ಲ. ಇದೆಲ್ಲದಕ್ಕೂ ಕಾರಣ ನನ್ನಲ್ಲಿರುವ ಹಸಿವು. ಹಸಿವಿಗೆ ಎಷ್ಟು ಅಂಟಿಕೊಳ್ಳುತ್ತೇನೆ ಅನ್ನುವುದರ ಮೇಲೆ ಅನ್ನದ ಮಹತ್ವ ನಮಗೆ ಅರ್ಥವಾಗುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ. ಅನ್ನದ ಬೆಲೆ ಗೊತ್ತಾಗೋದು ಬೇರೆ, ಅನ್ನದ ಮಹತ್ವ ಗೊತ್ತಾಗೋದು ಬೇರೆ. ಹಾಗಾಗಿ ನಾವು ಅನ್ನದ ಮಹತ್ವ ತಿಳಿಬೇಕಂದ್ರೆ ಮೊದಲು ಹಸಿವನ್ನು ತಿಳಿಯಬೇಕು. ಆ ಹಸಿವನ್ನು ತಿಳಿದಾಗ ಅನ್ನದ ಮಹತ್ವ ತಿಳಿಯುತ್ತೆ. ಆ ಅನ್ನದ ಮಹತ್ವವನ್ನು ತಿಳಿದು ಅನ್ನವನ್ನು ಸೇವಿಸಿದಾಗ ನನ್ನ ಜೀವನದ ಮಹತ್ವ ತಿಳಿಯುತ್ತೆ. ಯಾವಾಗ ಜೀವನದ ಮಹತ್ವ ತಿಳಿಯುತ್ತೆ, ನಾನು ದಕ್ಷತೆಯಿಂದ ಜೀವನದ ರಸವನ್ನು ನಾನು ಕಬ್ಬಿನಿಂದ ಪಡೆದು ಕುಡಿಯಬಲ್ಲೆ. ಭೋಜನ ಪರಬ್ರಹ್ಮ ರಸ ಯಾಚಿಸಲ್ಕೇನುಂಟು ಅದನುಂಡ ಬಳಿಕ ಅಂತ ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ. ಆ ಪರಬ್ರಹ್ಮ ರಸವನ್ನ ಪಡಿಲಿಕ್ಕೆ ಈ ಅನ್ನಮಯ ಕೋಶದಿಂದ ಆರಂಭ ಆಗೋದು ತುಂಬಾ ಮುಖ್ಯ. ಉದರ ದೈವಕ್ಕೆ ಜಗದೊಳೆದರು ದೈವವದಲ್ಲಿ. ಎಲ್ಲರೂ ಅದಕ್ಕೆ ಹೊಟ್ಟೆಗೇನೆ ನಾವು ಪ್ರಾಧಾನ್ಯ ಕೊಟ್ಕೊಂಡು ಮೂಲಾಧಾರದಲ್ಲೇ ನಿಂತ್ಕೊಂಡು ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟಿರೋದ್ರಿಂದ ಮಿಕ್ಕಿ ಯಾವ ದೇವರಿಗೆ ನಾವು ಇದಕ್ಕಿಂತ ದೊಡ್ಡ ದೇವ್ರಿಗೆ ಯಾವ್ದಿರಕ್ಕೆ ಸಾಧ್ಯ? ಎಲ್ಲರೂ ಅದಕ್ಕೆ ಹೋರಾಡ್ತಿರ್ಬೇಕಾರೆ ಮೊದಲದರ ಪೂಜೆ ಮಿಕ್ಕಿದೆಲ್ಲವದರಿ. ಅದು ನಿಜನೂ ಕೂಡ. ನಾವು ಆಫೀಸ್ಗೆ ಫಸ್ಟ್ ತಿಂಡಿ ತಿನ್ಕೊಂಡು ಹೋಗು, ಮನೆಗೆಲ್ಲ ಬಂದರೆ ಊಟ ಮಾಡಿ ತಿಂಡಿ ಮಾಡಿ ಹೇಳ್ತೀವಿ. ಹಾಗೆ ಮೊದಲು ಅದಕ್ಕೆ ಊಟಕ್ಕೆ ಆಹಾರಕ್ಕೆ ನಾವು ಪ್ರಾಧಾನ್ಯತೆ ಕೊಡ್ತೀವಿ. ಆದರೆ ಸಮಸ್ಯೆ ಇಲ್ಲದ ನೋಡಿ, ಮೊದಲದರ ಪೂಜೆ ಮಿಕ್ಕಿದೆಲ್ಲ ಆಮೇಲೆ ನಂತರ. ಮದಿಸುವುದು ಅದ ಆಧರಿಸೆ. ನಾನು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟರೆ, ನನ್ನ ಹಸಿವಿಗೆ ಹೆಚ್ಚು ಒತ್ತು ಕೊಟ್ಟರೆ ಅದು ನಮಗೆ ಮತ್ತೇರಿಸುತ್ತಂತೆ. ಹಾಗಂತ ಕುದಿಯುವುದು ನಿರಾಕರಿಸೆ. ನಾನು ಎಲ್ಲ ಹಸುವನ್ನು ಬಿಟ್ಬಿಡ್ತೀನಿ ಅಂದರೆ ನನಗೆ ಇರಿಟೇಷನ್ ಶುರು ಆಗುತ್ತೆ, ದೇಹ ಸಪೋರ್ಟ್ ಮಾಡಲ್ಲ, BP ಡೌನ್ ಆಗ್ಬೋದು, ಆಟೋ ಕ್ಯಾನಬಲಿಸಮ್ ಆಗ್ಬೋದು, ದೇಹ ತನ್ನಂತಾನೆ ತಿನ್ಕೊಳ್ಳೋಕೆ ಶುರು ಮಾಡುತ್ತೆ. ಅದನ್ನು ತೀರಾ ತ್ಯಜಿಸ್ಬಿಟ್ರೆ ಅದು ಕುದಿಯುತ್ತೆ ಮತ್ತಷ್ಟು. ಅದು ದೇಹದನ್ನು ಮನಸ್ಸಿನ ಹಸಿವಾಗಿರ್ಬೋದು, ದೈಹಿಕ ಹಸಿವಾಗಿರ್ಬೋದು, ಅದನ್ನು ತುಂಬ ತಿರಸ್ಕರಿಸ್ಬಿಟ್ರೆ ಅದು ಮತ್ತಷ್ಟು ಕುದಿಸುತ್ತೆ ನಮ್ಮನ್ನು. ಹಾಗಂತ ಅದಕ್ಕೆ ಸೊಪ್ಪು ಹಾಕೊಂಡೋದ್ರೆ ನಮಗೆ ಮದವೇರಿಸುತ್ತೆ. ಮದಿಸುವುದು ಅದು ಆಧರಿಸೆ, ಕುದಿಯುವುದು ನಿರಾಕರಿಸೆ, ಹದದಳು ಇರಿಸುವುದೆಂತ ಮಂಕುತಿಮ್ಮ. ಇದು ಹದದಲ್ಲಿ ಕಾಪಾಡ್ಕೊಳ್ಳೋದು ಹೇಗೆ? ಮದನೂ ಬರಬಾರ್ದು, ಅದು ಕುದಿಲೂಬಾರ್ದು. ಹದದಲ್ಲಿ ಇಟ್ಕೊಳ್ಳೋದು ಹೇಗೆ? ಇದನ್ನ ಬುದ್ಧ ಮಧ್ಯಮ ಮಾರ್ಗ ಅಂತಾನೆ. ಇಲ್ಲಿ ಒಂದು ಪ್ರಸಂಗ ನೆನಪಿಗೆ ಬಂತು. ಹೀಗೊಬ್ಬ ರಾಜ, ಅವನು ತನ್ನ ವಿಲಾಸ ಭೋಗಗಳು ಎಲ್ಲದರಲ್ಲೂ ಉನ್ಮತ್ತ ಸ್ಥಿತಿಯಲ್ಲಿ ಇದ್ದಂತಹ ರಾಜ. ಅವನಿಗೆ ದೈಹಿಕ ಮಾನಸಿಕ ದಾಹಗಳನ್ನೇ ತೀರಿಸ್ಕೊಳ್ಳೋದಕ್ಕೆ ಹೆಚ್ಚು ಒತ್ತು ಕೊಟ್ಟಂಥ ವ್ಯಕ್ತಿ. ಎಲ್ಲ ಭೋಗ ವಿಲಾಸಗಳಲ್ಲೂ ಮುಳುಗಿ ಹೋಗಿರುವಂಥ ಒಬ್ಬ ರಾಜ. ಅವನ್ನ ಬುದ್ಧ ಕರ್ಕೊಂಡು ಬಂದ್ಬಿಡ್ತಾನೆ ಸನ್ಯಾಸಕ್ಕೆ. ತುಂಬ ರೋಚಕವಾಗಿದೆ ಕತೆ ಅದು. ಕರ್ಕೊಂಡು ಬಂದ್ಬಿಡ್ತಾನೆ. ಅವನು ಎಲ್ಲವನ್ನು ತೊರೆದು ಬರ್ತಾನೆ, ಏನೋ ಒಂದು ಕಾರಣದಿಂದ. ತೀರಾ ವಿವರವಾಗಿ ಆ ಕತೆಗೆ ಹೋಗೋದು ಬೇಡ. ಅವನು ಇಲ್ಲಿಗೆ ಬಂದಾಗ ಆ ಅತಿರೇಕ, ಎಲ್ಲವನ್ನೂ ಅನುಭವಿಸುವ ಅತಿರೇಕದಿಂದ ಎಲ್ಲವನ್ನು ತೊರೆಯುವ ಅತಿರೇಕಕ್ಕೆ ಹೋಗ್ಬಿಡ್ತಾನೆ. ಅವನು ಅತಿ ಕಡಿಮೆ ಬಟ್ಟೆಯಲ್ಲಿ ಮಲಗುವುದು, ಎಲ್ಲ ವಾತಾವರಣಗಳಿಗೂ ಮೈಯನ್ನು ಒಡ್ಡುವುದು, ಮತ್ತು ಊಟವನ್ನು ಬಿಡುವುದು, ಹೀಗೆ ಸ್ನಾನ ಮಾಡದಿರೋದು, ಎಲ್ಲವನ್ನೂ ಅತಿರೇಕ ಮಾಡ್ತಾನೆ. ಎಲ್ಲ ಭೋಗಗಳನ್ನು ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ತ್ಯಜಿಸ್ಬಿಟ್ಟು ಸನ್ಯಾಸದಲ್ಲೂ ಸರ್ವಸಂಗ ಪರಿತ್ಯಾಗಿಗಿಂತನೂ ಕೋರ್ ಪರಿತ್ಯಾಗವನ್ನು ಅವನು ಅನುಭವಿಸೋಕೆ ಶುರು ಮಾಡ್ತಾನೆ. ದೇಹ ಕೃಶವಾಗಕ್ಕೆ ಶುರು ಆಗುತ್ತೆ. ಅವನ ನೋಡಿ ಇತರ ಭಿಕ್ಕುಗಳಿಗೆಲ್ಲ ಆತಂಕ ಆಗುತ್ತೆ. ನೋಡಪ್ಪ, ಇವನು ಅಷ್ಟು ಭೋಗ ವಿಲಾಸವನ್ನು ಬಿಟ್ಟು ಬರೋದೇ ಆಶ್ಚರ್ಯ ಆಗಿತ್ತು. ಬಿಟ್ಟು ನೋಡಿದ್ರೆ ಅವನು ಈ ರೀತಿ ಎಲ್ಲವನ್ನು ಈ ಮಟ್ಟಿಗೆ ಅವನು ಬಿಟ್ಟು ಹೋಗ್ತಾ ಇದ್ದಾನಲ್ಲ, ದೇಹವನ್ನೇ ಕುಗ್ಗಿಸ್ಕೊಳ್ಳೋ ಮಟ್ಟಿಗೆ, ನಾಳೆ ಪ್ರಾಣನೇ ಹೋಗುವಷ್ಟಕ್ಕೆ ಮಾಡ್ತಾ ಇದ್ದಾನೆ. ಇದು ಹೇಗಿದು ಬುದ್ಧ? ಇವನಿಗೇನಾದ್ರು ಮಾಡಿ ಹೇಳಪ್ಪ ಅಂದಾಗ ಬುದ್ಧ ತನ್ನ ಮಧ್ಯಮ ಮಾರ್ಗವನ್ನು ಅವನಿಗೆ ಬಿಡಿಸಿ ಹೇಳ್ತಾನೆ. ಈ ಸಂವಾದ ಎರಡು ಕಡೆನೂ ಬರುತ್ತೆ. ರಾಹುಲನಿಗೂ ಹೇಳ್ದಂತಿದೆ, ಈ ರಾಜನಿಗೂ ಹೇಳ್ದಂತಿದೆ. ಆದರೆ ವಿಷಯ ಒಂದೇ ಆಗಿದೆ. ಅವನು ಅತಿ ಬೇಡವಿಲ್ಲಿಯೂ ಮಂಕುತಿಮ್ಮ ಅಂತ ಯಾವುದನ್ನು ಅತಿ ಮಾಡಬೇಡ, ಎಲ್ಲವನ್ನು ಬಿಡ್ತೀನಿನೋ ಹಠವೂ ಬೇಡ, ಎಲ್ಲವನ್ನು ಬಿಡಲ್ಲನೋ ಹಠವೂ ಬೇಡ. ಅದನ್ನು ಹದವನ್ನು ಅರಿತು ಅದರಲ್ಲಿ ಮಧ್ಯಮ ಮಾರ್ಗ ಇರಬೇಕು, ಇರದಂತಿರಬೇಕು, ಹಾಗೆ ಹೇಗೆ ಬದುಕಬೇಕು ಮನುಷ್ಯ ಅಂತ ಮಧ್ಯಮ ಮಾರ್ಗವನ್ನು ಬುದ್ಧ ಹೇಳ್ತಾ ಹೋಗ್ತಾನೆ. ಅದ್ಭುತವಾಗಿದೆ. ಹಾಗೆ ನಮಗೆ ಹದ ಗೊತ್ತಿಲ್ಲ. ಹಸುವು ಅಂದರೆ ತುಂಬ ತಿಂದ್ಬಿಡ್ತೀವಿ, ಇಲ್ವಾ ಬಿಟ್ಟೇ ಬಿಡ್ತೀವಿ. ಅದ್ರ ಮಧ್ಯೆ ಏನೋ ಒಂದಿರ್ಬೋದಲ್ಲ, ಹದವರಿತು ನಾವು ಅದನ್ನು ಕಾಪಾಡ್ಕೊಳ್ಳೋದು ಹೇಗೆ? ಹಸುವಿನ ದೇವರನ್ನು ಜಾಸ್ತಿ ಕೊಟ್ಟರೆ ಮದ ಹೆಚ್ಚಾಗತ್ತೆ, ಬಿಟ್ಟೇ ಬಿಟ್ಟರೆ ನಮ್ಮ ಮೇಲೆ ಎಗರಿ ಬೀಳುತ್ತೆ. ಹಾಗಾಗಿ ಹದ ಹೇಗೆ ಇದಕ್ಕೆ ಅಂತ ಪ್ರಶ್ನೆ ಮಾಡ್ತಾರೆ ಗುಂಡಪ್ಪನವರು. ಹೊಟ್ಟೆರಾಯನ ನಿತ್ಯ ದಟ್ಟಹಾಸವ ಬಾಳು, ದೃಷ್ಟ ಧಣಿ ಯೂಳಿಗಕ್ಕೆ ಸೊಟ್ಟು ಮೈಬಾಗು,
ಹಿಟ್ಟಿಗಗಲಿದ ಬಾಯಿ ಬಟ್ಟೆಗೊಡ್ಡಿದ ಕೈ ಇಷ್ಟೆ ನಮ್ಮೆಲ್ಲ ಕತೆ ಮಂಕುತಿಮ್ಮ. ಹೊಟ್ಟೆದ ಎಂದು ದಿನ ಅಟ್ಟಹಾಸ ಅಂತೆ, ಒಂದು ಮಾಮೂಲಿ ಅಷ್ಟೇ ಅಲ್ಲ ಕಾಟ, ಒಂದು ಅಟ್ಟಹಾಸ ಒಂದು. ಅಂದರೆ ಅದನ್ನು ನಾವು ಅದನ್ನು ತಣಿಸಲೇಬೇಕು, ಇಲ್ಲಾಂದರೆ ಆಗದೇ ಇಲ್ಲ ಅನ್ನೋ ಮಟ್ಟಿಗೆ ತೀವ್ರತೆ ಈ ಹಸಿವಿಗೆ ಬಂದ್ಬಿಟ್ಟು. ಯಾಕೆ ನಾವೆಲ್ಲ ಎಲ್ಲ ಸಂಚಿಕೆಗಳು ನಾವು ಮಾತಾಡ್ತಿರೋ ಹಾಗೆ ಮೂಲಾಧಾರದಲ್ಲೇ ನಾವು ನೆಲೆ ನಿಂತಾಗ ಅದರಿಂದ ಮೇಲಕ್ಕೆ ಹೋಗೋಕ್ಕೆ ರೆಡಿ ಇಲ್ಲ, ಆ್ಯನಿಮಲ್ ಇನ್ಸ್ಟಿಂಕ್ಟಲ್ಲೇ ಇದ್ಬಿಡ್ತೀವಿ ಅಂತ ಮನುಷ್ಯನಿಗಾಗ್ಬಿಟ್ರೆ ಅವನಲ್ಲಿ ಯಾವುದಕ್ಕೂ ಮಿತಿಯೇ ಇಲ್ಲದೆ ಇರುವುದರಿಂದ ಅವನ ದಾಹ ತೀರಿಸೋದಕ್ಕೆ ಕಷ್ಟವಾಗಿರುವಾಗ ಅವನು ತನ್ನ ಹಸಿವಿಗೆ ನಿಂತು ಬಿಟ್ಟರೆ ಇವತ್ತಿನ ಹಾಹಾಕಾರಗಳು ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲದಕ್ಕೂ ಆ ಹಸಿವೆ ಕಾರಣ. ಆ ಹಸಿವು ಅಟ್ಟಹಾಸ ಆಡ್ತಿದೆಯಂತೆ. ಆ ಅಟ್ಟಹಾಸ ಆಡ್ತಿರುವಂಥ ಬಾಳು ನಮ್ದಿವತ್ತು. ದೃಷ್ಟ ಧಣಿ ಯೂಳಿಗಕ್ಕೆ ಸೊಟ್ಟು ಮೈಬಾಗು. ಅದಕ್ಕೋಸ್ಕರ ನಾವು ಈ ಜೀವನದಲ್ಲಿ ಮೈ ಬಗ್ಸಿ, ಮೈನ ದಂಡಿಸಿ, ಜೀವನವನ್ನು ದಂಡಿಸಿ ನಾವು ಷಡ್ಯಂತ್ರಗಳು ಮಾಡ್ತೀವಿ, ಕುತಂತ್ರಗಳನ್ನೂ ಮಾಡ್ತೀವಿ, ಇಲ್ಲ ಶ್ರಮ ವಹಿಸ್ತೀವಿ, ನಿದ್ದೆಗೆಡ್ತೀವಿ, ಏನೆಲ್ಲ ಮಾಡಿ ನಾವು ಹಸಿವನ್ನು ನೀಗಿಸಿಕೊಳ್ಳೋದಕ್ಕೆ ದುಡಿಮೆಗೋಸ್ಕರ ನಾವಿಲ್ಲಿ ಗುಲಾಮರಾಗಿ ಕೆಲಸ ಮಾಡ್ತೀವಿ. ಹಿಟ್ಟಿಗಗಲಿದ ಬಾಯಿ ಬಟ್ಟೆಗೊಡ್ಡಿದ ಕೈ ಇಷ್ಟೇ ನಮ್ಮೆಲ್ಲ ಕತೆ ಮಂಕುತಿಮ್ಮ. ಅದಕ್ಕೆ ದಾಸರು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಾರೆ. ಇದೆಲ್ಲ ಕೊನೆಗೆ ಮಾಡ್ತಿರೋದು ನಾವು ಇಷ್ಟಕ್ಕೇನೆ. ಅದರಲ್ಲಿ ಮತ್ತೆ ಹೊಸ ಹೊಸ ಬಟ್ಟೆಗಳಿರ್ಬೋದು, ಸಿಲ್ಕ್ ಇರುತ್ತೆ, ಮತ್ತೊಂದು ಫೈನೆಸ್ಟ್ ಆಫ್ ದ ಫೈನೆಸ್ಟ್ ಫ್ಯಾಬ್ರಿಕ್ಸ್ ನಾವು ಹಾಕ್ಕೊಳ್ಬಹುದು, ಮತ್ತೊಬ್ಬರು ಮೆಚ್ಚೋ ಹಾಗೆ, ಇನ್ನೊಬ್ರು ಕಣ್ಣು ಕುಕ್ಕೋ ಹಾಗೆ, ನನ್ನ ಅಂತಸ್ತನ್ನು ತೋರಿಸ್ಕೊಳ್ಳೋಕ್ಕೆ, ನನ್ನ ದೇಹವನ್ನು ಮುಚ್ಚಿಕೊಳ್ಳುವುದಕ್ಕೆ, ಹೊರಗಿನ ಹವಾಮಾನಕ್ಕೆ, ನನ್ನ ದೇಹದ ಮೇಲೆ ಪರಿಣಾಮ ಬೀರದಿರೋದಕ್ಕೆ ಅನ್ನೋ ಉಡುಪನ್ನು ಇನ್ನೆಲ್ಲ ಬಗೆಯಲ್ಲೂ ಎಲ್ಲ ರೀತಿಯಲ್ಲೂ ನಾವು ಅದನ್ನು ಬಳಸ್ತಾ ಇರ್ತೀವಿ. ಮೂಲಭೂತವಾದ ಅವಶ್ಯಕತೆಯ ಹೊರತಾಗಿ ಇನ್ನೆಲ್ಲದಕ್ಕೂ ನಾವು ಅದನ್ನು ಬಳಸ್ತಾ ಇರ್ತೀವಿ. ಹಾಗಾಗಿ ಒಂದು ಚಿಕ್ಕ ಬಟ್ಟೆಗಾಗಿ, ಒಂದು ಸ್ವಲ್ಪ ಊಟಕ್ಕಾಗಿ ನಮ್ದಿಷ್ಟೆಲ್ಲ ತಕರಾರು. ಆನೆಗಾರ್ ಇರುವೆಗಾರ್ ಕಾಗೆಗಾರ್ ಕಪ್ಪೆಗಾರ್ ಕಾಣಿಸುವವರನ್ನವನು ಹಸಿವವರ ಗುರುವು, ಮಾನವನಂತೂ ಉದರ ಶಿಷ್ಯನವನು ಆರಸನೆ, ನಾನಾ ಅವಯವಗಳಲ್ಲಿ ಮಂಕುತಿಮ್ಮ. ಆನೆಗೆ, ಇರುವೆಗೆ, ಕಾಗೆಗೆ, ಕಪ್ಪೆಗೆ ಇದಕ್ಕೆಲ್ಲ ಆಹಾರ ತಂದು ಕೊಡ್ತಿರೋರು ಯಾರು? ಕಾಣಿಸುವವರನ್ನವನು. ಯಾರಿಗೆ ಅನ್ನವನ್ನು ಕೊಡ್ತಾ ಇರೋದು? ಹಸಿವು ಅವರ ಗುರುವು. ಅವ್ರಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಅವರ ಹಸಿವಿದೆಯಲ್ಲ, ಪ್ರಾಣಿಗಳಿಗೆ ಹಸಿವಿದೆಯಲ್ಲ, ಅದೇ ಅನ್ನವನ್ನು ಹುಡುಕೋ ಹಾಗೆ ಮಾಡ್ತಾ ಇದೆ. ಮನುಷ್ಯದಕ್ಕೇನು ವ್ಯತ್ಯಾಸ ಇಲ್ಲ. ಉದರ ಶಿಷ್ಯನವನು, ಹೊಟ್ಟೆಗೆ ಶಿಷ್ಯ ಅಂತೆ. ಅಂದರೆ ಹೊಟ್ಟೆನೇ ಗುರು ಅವನಿಗೆ, ಅವನೇ ಬಾಸ್. ಅವನಿಗೆ ನಾನು ಅಧೀನನಾಗಿದ್ದೀನಿ, ನನ್ನ ಹಸಿವಿಗೆ ಅಧೀನನಾಗಿದ್ದೀನಿ. ಮಾನಸಿಕ, ದೈಹಿಕ, ಹಾಗೆ ಭಾವನಾತ್ಮಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ನನ್ನ ಹಸಿವು ಹೊಟ್ಟೆಗೆ. ಉದರ ಶಿಷ್ಯನವನು, ಅವನು ಹಸಿವಿಗೆ, ತನ್ನ ಹೊಟ್ಟೆಗೆ ಅಂದರೆ ಸರ್ವೈವಲ್ಗೆ ಅನ್ನೋ ಅರ್ಥ. ಇಡೀ ತನ್ನ ಸರ್ವೈವಲ್ಗೆ ಶಿಷ್ಯನಾಗ್ಬಿಟ್ಟಿದ್ದಾನೆ, ದಾಸನಾಗ್ಬಿಟ್ಟಿದ್ದಾನೆ. ಸರ್ವೈವಲ್ ಅಷ್ಟೇ ಮುಖ್ಯ ಆಗಿ ಮಿಕ್ಕಿದೆಲ್ಲ ಮೌಲ್ಯಗಳನ್ನು ಮರೆತಿದ್ದಾನೆ. ಮಾನವನಂತೂ ಉದರ ಶಿಷ್ಯನವನು ಆರಸನೆ. ಆ ಕಾನೆ, ಕಾಗೆ, ಕಪ್ಪೆ ಇದಕ್ಕಿಂತ ವ್ಯತ್ಯಾಸ ಏನಿಲ್ಲ. ಅವರುಗಳಿಗೆ ಹಸಿವವರ ಗುರು ಆದರೆ ಇಲ್ಲಿ ಉದರ ಶಿಷ್ಯನಿವನು ಅಂತಾರೆ. ವ್ಯತ್ಯಾಸ ಏನಿಲ್ಲ ಪ್ರಾಣಿಗಳಿಗೂ ಮನುಷ್ಯನಿಗೂ. ಅವನು ಕೂಡ ನಾನಾ ಅವಯವಗಳಲ್ಲಿ, ಅವನು ಕೂಡ ಹಸಿವು ಗುರುವಾಗಿ ಪ್ರಾಣಿಗಳಿಗೆ ಹೇಗೆ ಅನ್ನವನ್ನು ಹುಡುಕೊಂಡು ಹೋಗುತ್ತೋ, ಉದರ ಶಿಷ್ಯನಾದ್ದರಿಂದ ಇವನು ಹೊಸ ಹೊಸ ರೀತಿಯಲ್ಲಿ, ಹಲವು ಮಾರ್ಗಗಳಲ್ಲಿ, ಹಲವು ಬಗೆಗಳಲ್ಲಿ ತನ್ನ ಅನ್ನವನ್ನು ಹುಡುಕೊಳ್ತಾ ಹೋಗ್ತಾನೆ. ಹಸಿವನ್ನು ನೀಗಿಸಿಕೊಳ್ಳೋಕ್ಕೆ ದಾರಿಯನ್ನು ಹುಡುಕೊಳ್ತಾ ಹೋಗ್ತಾನೆ. ಕೊನೆಗೆ ಅವನು ಕೂಡ ಉದರ ಶಿಷ್ಯನೇ ಆಗಿದ್ದಾನೆ. ಅವರು ಹೇಗೆ ಹಸಿವೆ ಅವರ ಗುರುವಾಗಿದೆಯೋ ಪ್ರಾಣಿಗಳಿಗೆ, ಇಲ್ಲಿ ಮನುಷ್ಯ ಉದರಕ್ಕೆ ಶಿಷ್ಯನಾಗಿದ್ದಾನೆ, ಹೊಟ್ಟೆಗೆ ಶಿಷ್ಯನಾಗಿದ್ದಾನೆ. ಇಲ್ಲಿ ಮೂಲಾಧಾರ ಅಂತಲೂ ಅರ್ಥ ಮಾಡ್ಕೋಬಹುದು, ಹೊಟ್ಟೆ ಅಂದಾಗ ಹಸಿವು ಅಂತಲೂ ಅರ್ಥ ಮಾಡ್ಕೋಬಹುದು, ಸರ್ವೈವಲ್ಗೆ ಅಂತಲೂ ಅರ್ಥ ಮಾಡ್ಕೋಬಹುದು. ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು, ಚಂಡ ಚತುರೋಪಾಯದಿಂದಲೇನಹುದು, ತುಂಡಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು, ಅಂಡಲತ ವಿದಕೇನು ಮಂಕುತಿಮ್ಮ. ಅದೇ ಕಗ್ಗದಲ್ಲಿ ಹಿಂದಿನ ಕಗ್ಗದ ಭಾವವನ್ನೇ ಮತ್ತೊಂದು ಬಗೆಯಲ್ಲಿ ಗುಂಡಪ್ಪನವರು ಹೇಳಿದ್ದಾರೆ. ಆದರೆ ಅಲ್ಲಿ ದೇವರನ್ನ ತರಲ್ಲ, ಉದರ ಶಿಷ್ಯ ಅಂತಾರೆ. ಇಲ್ಲಿ ದೈವತ್ವವನ್ನು ತರ್ತಾರೆ. ಇಷ್ಟೇ ವ್ಯತ್ಯಾಸ, ಆದರೆ ಬಹುದೊಡ್ಡ ವ್ಯತ್ಯಾಸ. ಅಲ್ಲಿ ನಾನು ಮೊದಲು ಹಸಿವನ್ನು ನೀಗಿಸಿಕೊಳ್ಳಕ್ಕೆ ಮನುಷ್ಯ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಾನಾ ಅವಯವಗಳಲ್ಲಿ, ಹಲವಾರು ಅವಯವಗಳಲ್ಲಿ, ಹಲವಾರು ಮಾರ್ಗಗಳಲ್ಲಿ ಹುಡುಕ್ತೀನಿ. ಪ್ರತಿ ಬಾರಿ ದಕ್ಕಬೇಕು ಅಂತಿಲ್ಲ. ಹಾಗಾಗಿ ಕೆಲವೊಮ್ಮೆ ನನಗೆ ಯಾವಾಗ ಮನುಷ್ಯ ಪ್ರಯತ್ನಕ್ಕೂ ಮೀರಿದಿದೆ ಅಂದಾಗ ನಾನು ದೈವತ್ವಕ್ಕೆ ಹೋಗ್ತೀನಂತೆ, ದೈವದ ಮೊರೆ ಹೋಗ್ತೀನಿ. ಆದರೆ ದೈವದ ಮೊರೆ ಹೋದಾಗ ನಾನು ಏನು ಕೇಳ್ತಾ ಇದ್ದೀನಿ? ಮತ್ತೆ ಹೊಟ್ಟೆ, ಬಟ್ಟೆಗೆ, ಇಂಥದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲಿ ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ. ಅವನು ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ ಧ್ರುವ
ಆ, ಭಗವಂತನನ್ನ ತಪಸ್ ಮಾಡಿ ಕರೆಸ್ಕೋತಾನೆ ವರ ಕೇಳೋದಕ್ಕೆ ಅಂತ. ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಆಗ ವಿಷ್ಣು ಪುರಾಣದಲ್ಲಿ ಶ್ಲೋಕ ಬರುತ್ತೆ, ನೀನೇ ಪ್ರತ್ಯಕ್ಷನಾದ ಮೇಲೂ ನಿನ್ನ ಹತ್ರ ಬೇರೆ ಏನೋ ಕೇಳ್ತಿದ್ದೀನಲ್ಲ, ಇನ್ನೆಂಥ ಮೂಢ ಇರಬೇಡ ಅಂತ ಧ್ರುವ ಅಲ್ಲಿ ಹೇಳ್ತಾನೆ, ಅಲ್ಲಿ ಪಶ್ಚಾತ್ತಾಪ ಪಡ್ತಾನೆ. ಭಗವಂತ, ಸಾಕ್ಷಾತ್ ಭಗವಂತನೇ ತನ್ನ ಎದುರಿಗೆ ತಪಸ್ಸಿನ ಫಲವಾಗಿ ನಿಂತಾಗ ಈ ರೀತಿಯ ಉದ್ಗಾರ ಅವನಿಂದ ಬರುತ್ತೆ. ಹಾಗಾಗಿ ಭಗವಂತನನ್ನು ಕೇಳಬೇಕಾದ್ರೆ ನಮಗೆ ಏನು ಕೇಳಬೇಕು ಗೊತ್ತೇ, ಮತ್ತೆ ಹೊಟ್ಟೆ ಬಟ್ಟೆಗೆ ಕೇಳ್ತಾ ಇರ್ತೀವಿ, ಸರ್ವೈವಲ್ಗೆ ಕೇಳ್ತಿರ್ತೀವಿ. ಮತ್ತಿನ್ನೇನು ಕೇಳಕ್ಕೆ ಬರಲ್ಲ ಮನುಷ್ಯನಿಗೆ. ಯಾರಿಗೆ? ಉದರ ಶಿಷ್ಯನಾದವನಿಗೆ. ಯಾರು ಉದರಕ್ಕೆ, ಸರ್ವೈವಲ್ಗೆ ಶಿಷ್ಯನಾಗಿದ್ದಾನೆ, ದಾಸನಾಗಿದ್ದಾನೆ, ಅವನು ಭಗವಂತನ ಬಳಿ ಕೇಳಿಕೊಳ್ಳುವುದು ಕೂಡ ಅದರ ಸಂಬಂಧಪಟ್ಟವಾಗೇ ಇರುತ್ತೆ. ಹಾಗಾಗಿ ಇದಕ್ಕೆ ಇಲ್ಲಿ ರಿಪಿಟೇಷನ್ ಆದ್ರು, ಕಗ್ಗದಲ್ಲಿ ಅದೇ ಭಾವ ರಿಪಿಟೇಷನ್ ಆದ್ರು. ಹಿಟ್ಟಿಗಗಲಿದ ಬಾಯಿ, ಬಟ್ಟೆಗೊಡ್ಡಿದ ಕೈ, ಇಷ್ಟ ನಮ್ಮೆಲ್ಲ ಕಥೆ ಮಂಕುತಿಮ್ಮ ಅಂತ ಹೇಳಿದ್ರು. ಈ ಕಗ್ಗದಲ್ಲಿ ತಂಡುಲದ ಹಿಡಿಯೊಂದು, ತುಂಡು ಬಟ್ಟೆಯದೊಂದು, ಅಂಡಲತ ವಿದಕೇನು ಮಂಕುತಿಮ್ಮ ಅಂತ ಕೇಳ್ತಾರೆ. ಇದು ಒಂದೇ ಆಗಿದ್ರು ಅಲ್ಲಿ ದೈವದ ಒಂದು ಸಾಲಿರೋದ್ರಿಂದ ಅದು ಬೇರೆಯದೇ ಕಗ್ಗವಾಗುತ್ತೆ, ಮತ್ತು ಅದರ ಒಳಗಿನ ಅರ್ಥವೂ ಕೂಡ ಬದಲಾಗುತ್ತೆ. ಎಷ್ಟು ನೀನುಂಡರೇಂ ಪುಷ್ಟಿ ಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ, ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟವು ತಾನೆ ಮಂಕುತಿಮ್ಮ. ನೀನು ಎಷ್ಟೇ ನೀನು ತಿಂದ್ರು ಕೊನೆಗೆ ದೇಹಕ್ಕೆ ಎಷ್ಟು ಅಂಶ ಬೇಕೋ ಅದು ಎಷ್ಟು ಅರಗಿಸ್ಕೊಳಕ್ಕಾಗುತ್ತೋ ಅಷ್ಟೇ ಅರಗಿಸ್ಕೊಳ್ಳೋದು, ಮಿಕ್ಕಿದೆಲ್ಲ ದೇಹದಿಂದ ಹೊರಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಒದ್ದಾಡ್ತೀಯ. ಓ, ನಾನು ಶೇಖರಿಸ್ತೀನಿ, ನಾನು ಎಲ್ಲ ತಿಂದ್ಬಿಡ್ತೀನಿ, ನನಗೆ ಎಲ್ಲ ಬೇಕು ಎನ್ನುವ ಭಾವದಿಂದ ನೀನು ಎಷ್ಟೇ ಮಾಡಿದ್ರು ಕೊನೆಗೆ ನನ್ನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ದೇಹ ಅರಗಿಸ್ಕೊಳ್ಳುತ್ತೆ, ಮಿಕ್ಕಿದನ್ನು ಹೊರಗಾಕತ್ತೆ. ಅದಕ್ಕೂ ಆಗಿಲ್ಲ ಅಂದ್ರೆ ಕೊನೆಗೆ ಅಜೀರ್ಣ ಆಗ್ಬಿಡುತ್ತೆ ದೇಹಕ್ಕೆ. ಹಾಗಾಗಿ ಎಷ್ಟು ನೀನುಂಡರೆ ಪುಷ್ಟಿ ಮೈಗಾಗುವುದು, ಕೊನೆಗೆ ಉಳಿಯೋದಿಷ್ಟೇ ಅಲ್ವಾ, ಇದಕ್ಕೋಸ್ಕರ ಇಷ್ಟೆಲ್ಲ ಹಾರಾಡ್ಬೇಕಂತ ಗುಂಡಪ್ಪನ ನಮಗೆ ಪ್ರಶ್ನೆ ಮಾಡ್ತಾರೆ. ಹಾಗೆ ಇಲ್ಲಿ ಚರಕ ಸಂಹಿತೆಯನ್ನು ತರ್ತಾರೆ, ಮತ್ತದು ಪ್ರತಿಯೊಬ್ಬ ಜೀವನಕ್ಕೂ ಅನುಭವಕ್ಕೆ ಬರದೇನೆ. ತನುವ ತಣಿಸುವ ತುತ್ತು ಮನೆಗೆ ನಂಜಾದೀತು, ಮನಮೋಹ ಜೀವಕ್ಕೆ ಗಾಳವಾದೀತು, ಅನುಭವದ ಪರಿಣಾಮ ಒಂದರಿಂದೊಂದಕ್ಕೆ, ಗಣಿಸಾತ್ಮ ಲಾಭವನ್ನು ಮಂಕುತಿಮ್ಮ. ಯಾವುದು ನಾಲಿಗೆ ರುಚಿ ಕೊಡುತ್ತೋ ಅದು ದೇಹಕ್ಕೆ ಆರೋಗ್ಯಕರವಾಗಿರಬೇಕು ಅಂತ ಏನೂ ಇಲ್ಲ. ಔಷಧಿ ನಾವು ಕುಡಿದಾಗ ಅದು ಕಹಿಯಾಗಿದ್ರು ದೇಹಕ್ಕೆ ಒಳ್ಳೇದಾಗಿರುತ್ತೆ. ಅದು ನಮಗೆ ಹೇಗೆ ಬಂದಿರುತ್ತೆ ಅಂದ್ರೆ ಅತಿಯಾಗಿ ಸಿಹಿ ತಿಂದಿರ್ಬೋದು. ತನುವ ತಣಿಸುವ ತುತ್ತು ಮನಕ್ಕೆ ನಂಜಾದೀತು, ಮನಮೋಹಕ ಜೀವಕ್ಕೆ ಗಾಳವಾದಿತ್ತು. ಯಾವುದು ಮನಮೋಹಕ ಅನ್ಸುತ್ತೋ, ಯಾವುದು ಆಕರ್ಷಣೀಯ ಅನ್ಸುತ್ತೋ, ಯಾವುದು ನನಗೆ ಮುದ ನೀಡುತ್ತೆ ಅಂತ ಅನ್ಸುತ್ತೋ ಅದೇ ನನ್ನ ಜೀವಕ್ಕೆ ಆಪತ್ತು ತರಬಹುದು. ಅನುಭವದ ಪರಿಣಾಮ ಒಂದು ಇನ್ನೊಂದರಿಂದ, ಈ ಅನುಭವ ಸೇವಿಸುವ ಸಿಗುವಂತಹ ಅನುಭವ ಮತ್ತೆ ಅದರಿಂದ ಆಗುವಂತಹ ಆ ಪರಿಣಾಮ, ಇದು ಒಂದಕ್ಕೊಂದು ಅಂಟ್ಕೊಂಡಿದ್ಯಪ್ಪ, ಇಂಟರ್ಲಿಂಕ್ ಆಗಿದೆ. ಗಣಿಸಾತ್ಮ ಲಾಭವನ್ನು ಮಂಕುತಿಮ್ಮ. ನೀನು ಲೆಕ್ಕ ಹಾಕು, ನಿನಗೆ ಆತ್ಮತೃಪ್ತಿ ಬೇಕಾ ಇಲ್ಲ ನಾಲಿಗೆ ತೃಪ್ತಿ ಬೇಕಾ, ಯಾವುದಕ್ಕೆ ನೀವು ಒತ್ತು ಕೊಡಬೇಕು, ಯಾವುದರಿಂದ ಲಾಭ ಅನ್ನೋದು ನೋಡಿ ಆಮೇಲೆ ನೀನು ನಿನ್ನ ಹಸಿವನ್ನು ತೀರಿಸಿಕೊಳ್ಳುವುದರಲ್ಲಿ ನೀನು ತೊಡಗಿಕೊಳ್ಳಬೇಕು ಅನ್ನುವ ಅರ್ಥ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ, ಇಂದು ಬರಿ ಉಪವಾಸ, ನಾಳೆ ಪಾರಣೆಯಂತೂ ಸಂದಿರುವುದು ನಮ್ಮ ಋಣ ಮಂಕುತಿಮ್ಮ. ಇಂದು ಮದುವೆಯ ಹಬ್ಬ, ಇದೊಂದು ಹೊಸ ಜೀವನದ ಆರಂಭ. ಆಗ ನಾವು ಮದುವೆಗೆ 10 ಜನ ಕರೆದು ಊಟ ಹಾಕಿರ್ತೀವಿ. ಹಾಗೆ ನಾಳೆ ವೈಕುಂಠ ತಿಥಿ, ಆಗಲೂ ನಾವು ಸತ್ತೋಗ್ತೀವಿ, ಆವಾಗಲೂ 1 ಜನ ಕರೆದು ಊಟ ಹಾಕ್ತೀವಿ. ಹಾಗೆ ಇವತ್ತು ಹುಟ್ಟುತ್ತೀವಿ, ನಾಳೆ ಸಾಯ್ತೀವಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇವತ್ತು ಅದ್ಭುತವಾಗಿ ತಿನ್ಬೋದು, ಎಷ್ಟೋ ಸಲ ದುಡ್ಡಿರುತ್ತೆ, ಎಲ್ಲೋ ಹೋಗಿರ್ತೀವಿ, ಕೈ ತುಂಬ ದುಡ್ಡಿದ್ರು ನಾನಾ ಕಾರಣಗಳಿಂದ ಊಟ ಮಾಡಕ್ಕೆ ನಮ್ಗೆ ಅವಕಾಶ ಸಿಕ್ಕಿರೋದಿಲ್ಲ. ಮನೇಲಿ ಅಥವಾ ಕೈ ಮುಂದೆ ತಟ್ಟೆಯಲ್ಲಿ ಅನ್ನ ಇದ್ರು ಹೊಟ್ಟೆ ಸರಿಗಿಲ್ಲ ಅಂದರೆ ತಿನ್ನೋದಕ್ಕಾಗಲ್ಲ. ಯೋಗ ಇರಬೇಕು. ಎಷ್ಟೋ ಸಲ ಹಸುವಾಗಿ ಎಲ್ಲೋ ಇರ್ತೀವಿ, ಎಲ್ಲೋ ಯಾರೋ ಒಬ್ಬ ಕೊಟ್ಟು ನಮ್ಗೇನೋ ಕೊಟ್ಟು ಹೋಗ್ಬಿಟ್ಟಿರ್ತಾನೆ. ಅನ್ನದ ಋಣ ಇತ್ತು ಅಂತಂದರೆ ಅದನ್ನು ತಪ್ಸೋದಕ್ಕೆ ಆಗಲ್ಲ. ಅನ್ನದ ಋಣ ಇಲ್ಲ ಅಂದರೂ ಕಣ್ಣು ಮುಂದೆ ಅನ್ನ ಇದ್ದು ತಿನ್ನೋದಕ್ಕಾಗಲ್ಲ, ಅಥವಾ ಆಹಾರವನ್ನು ಸೇವಿಸೋದಕ್ಕಾಗಲ್ಲ. ಇಂದು ಬರೀ ಉಪವಾಸ, ನಾಳೆ ಪಾರಣೆಯಂತೂ. ಇವತ್ತು ಉಪವಾಸ ಮಾಡ್ತೀವಿ ಏಕಾದಶಿ ಅಂತ, ನಾಳೆ ದ್ವಾದಶಿಗೆ ಪಾರಣೆ ಮಾಡಿ ಹೊಟ್ಟೆ ತುಂಬ ತಿಂದಿರ್ತೀವಿ. ಈ ಹಸಿವು ಮತ್ತು ಹೊಟ್ಟೆ ತುಂಬುವುದು ಇವೆರಡು ಋಣವಿದ್ದಂತೆ. ಹುಟ್ಟು ಸಾವು ಹೇಗೆ ನಮಗೆ ಋಣವಾಗಿದೆಯೋ ಹಾಗೆ ಹಸಿವು ಮತ್ತು ಹೊಟ್ಟೆ ತುಂಬುವಿಕೆ ಇದು ನಮಗೆ ಋಣವಾಗಿರುತ್ತೆ. ಅದು ನಾವು ಪಡ್ಕೊಂಡು ಬಂದಿರೋ ಯೋಗದ ಮೇಲಿರುತ್ತೆ ಅಂತ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಾಗಿ ಹಲವು ಕಗ್ಗಗಳಲ್ಲಿ ಇದು ಕೂಡ ಒಂದು. ಹೀಗೆ ಇಷ್ಟೊತ್ತು ಕಗ್ಗದಲ್ಲಿ ಹಸಿವು, ಹಸಿವಿನ ತೀಕ್ಷ್ಣತೆ, ಅದರಿಂದಾಗಿ ನಮ್ಮ ಅಲೆದಾಟ, ನಾನಾ ಅವಯಗಳಲ್ಲಿ ಹುಡುಕಾಟ ಇವೆಲ್ಲ ಆಗ್ತಿದೆ. ಇದಿಷ್ಟೇ ನಮ್ಮ ಜೀವನದ ಜಟಿಲತೆಗೆ, ದುಃಖಗಳಿಗೆ ಕಾರಣವಷ್ಟೇ ಅಲ್ಲ, ಮತ್ತೊಂದಿದೆ ಅಂತ ಗುಂಡಪ್ಪನವ್ರು ಹೇಳ್ತಾರೆ. ಆ ಕಗ್ಗ ಹೀಗಿದೆ: ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೊಳ್, ಹೊಟ್ಟೆ ತುಂಬಿದ ತೋಳ ಮಲಗೀತು,
ನೀ ಪೆರರ ದಿಟ್ಟಿಸದ ಕರುಬುವೆ ಮಂಕುತಿಮ್ಮ. ಆ ಹೊಟ್ಟೆ ಹಸುವಿನ ರಗಳೆನೇ ಸಾಕಾಗಿದೆ. ಅದ್ರ ಜೊತೆಗೆ ಹೊಟ್ಟೆ ಕಿಚ್ಚು ಬೇರೆ ಇಟ್ಟಿದ್ದಾನಂತೆ ಮನುಷ್ಯಂಗೆ. ಅವೆರಡು ಸೇರಿ ಈ ಹೊಟ್ಟೆಯ ಹಸಿವೆನ್ನುವ ರಗಳೆ ಜೊತೆಗೆ ಹೊಟ್ಟೆ ಕಿಚ್ಚು ಇವೆರಡು ಸೇರಿ ಮನುಷ್ಯನಿಗೆ ವಿಲವಿಲ ಅಂತ ಒದ್ದಾಡಿಸ್ತಿದೆಯಂತೆ. ತಾಪತ್ರಯಗಳಲ್ಲಿ ನಮ್ಮನ್ನ ಮುಳುಗಿಸುತ್ತೆ. ನಾವು ಜಿಗುಪ್ಸೆ ಪಡ್ತೀವಿ, ಅಸೂಯೆ ಪಡ್ತೀವಿ ಅಥವಾ ಹೆಚ್ಚು ಶ್ರಮ ಹಾಕ್ತೀವಿ. ಮತ್ತೊಂದನ್ನು ಪಡೆಯೋದಕ್ಕೆ ತ್ಯಾಗ ಮಾಡ್ತೀವಿ. ಎಷ್ಟೆಲ್ಲ ನಮ್ಮಲ್ಲಿ ಏರುಪೇರುಗಳಾಗ್ತಾ ಹೋಗುತ್ತೆ. ಹಾಗಾದರೆ ಈ ಹೊಟ್ಟೆ ಕಿಚ್ಚು ಮತ್ತು ಹೊಟ್ಟೆಯ ಹಸಿವು ಇದರ ನಂಟೇನು? ಇದು ಯಾವ ರೀತಿ ನಮ್ಮನ್ನು ಕಾಡಿಸ್ತಾ ಇದೆ? ಯಾವ ರೀತಿ ಪೀಡಿಸ್ತಾ ಇದೆ? ಇದರಿಂದ ಹೊರಗೆ ಬರುವುದು ಹೇಗೆ? ಇದೆಲ್ಲ ಕಗ್ಗಗಳಲ್ಲೇ ಉತ್ತರ ಸಿಗುತ್ತೆ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ ಅಂತ ಹೇಳ್ತಾ ನಮಸ್ಕಾರ.